ಮಗ. ಶಿವಕುಮಾರ್ ನಾಟಿಕರ ಆಕ್ರೋಶ. ಎಸ್ ವೀಕ್ಷಕರೇ, ಇಂದು ಅಫಜಲ್ಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್. ಅಫಜಲ್ಪುರ ತಾಲೂಕಿನ ಶಾಸಕರಾದ ಎಂವೈ ಪಾಟೀಲ್ ಮತ್ತು ಕೆಕೆಆರ್ಟಿಸಿ ಅಧ್ಯಕ್ಷರಾದ ಅರುಣಕುಮಾರ್ ಎಂವೈ ಪಾಟೀಲರು ಪ್ರೋಟೋಕಾಲ್ ನಿಯಮಾವಳಿ ಗಾಳಿಗೆ ತೂರಿ ಅಸಂವಿಧಾನಿಕ ಆಡಳಿತ ನಡೆಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಫಜಲ್ಪುರ ಪಟ್ಟಣದಲ್ಲಿ ನಡೆಯುತ್ತಿರುವ ಶಾಸಕರ ನೇತೃತ್ವದ ಸಭೆಯನ್ನು ಶಾಸಕರು ಭಾಗಿಯಾಗದೆ ಅವರ ಸುಪುತ್ರರಿಗೆ ಭಾಗಿಯಾಗಲು ಯಾವ ಪ್ರೋಟೋಕಾಲ್ ಪ್ರಕಾರ ಶಾಸಕರು ಅನುಮತಿ ನೀಡುತ್ತಿದ್ದಾರೆ ಎಂದು ಶಾಸಕರಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ. ಅವರ ಆಡಳಿತಕ್ಕೆ ನಾನು ಪ್ರಶ್ನೆ ಮಾಡುತ್ತಿರುವುದರಿಂದ ಕೆಲವರನ್ನು ಛೂ ಬಿಟ್ಟು ನನ್ನ ವಿರುದ್ಧವೇ ಮಾತನಾಡುವುದಕ್ಕೆ ಸಂಚು ಮಾಡುತ್ತಿದ್ದಾರೆ. ಅರುಣಕುಮಾರ್ ಎಂವೈ ಪಾಟೀಲ್ ಅವರು, ನಿಮ್ಮ ರಾಜಕೀಯ ಬೆಳವಣಿಗೆಯಿಂದ ಎಷ್ಟೋ ಜನರ ಬದುಕು ಬಲಿಯಾಗುತ್ತಿದೆ. ಇಂಥ ಛೂ ಬಿಡುವ ಕೆಲಸವನ್ನು ಬಿಟ್ಟು ಬಿಡಿ. ಏನೇ ಇದ್ದರೂ ತಾಲೂಕಿನ ಜನರ ಏಳಿಗೆ ಮತ್ತು ತಾಲೂಕಿನ ಅಭಿವೃದ್ಧಿಯಾಗಿ ನಿಮ್ಮ ತಂದೆಯವರಿಗೆ ಆಡಳಿತ ಮಾಡುವುದಕ್ಕೆ ಬಿಟ್ಟು ಬಿಡಿ. ಒಂದು ವೇಳೆ ನಿಮ್ಮ ತಂದೆಯವರಿಗೆ ಆಡಳಿತ ಮಾಡೋಕೆ ಆಗದೇ ಇದ್ದರೆ ಶಾಸಕರ ಹುದ್ದೆಗೆ ರಾಜೀನಾಮೆ ಕೊಡಿ ಎಂದು ಶಾಸಕರು ಮತ್ತು ಅವರ ಸುಪುತ್ರರ ವಿರುದ್ಧ ಶಿವಕುಮಾರ್ ನಾಟಿಕರ್ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಬೀರಣ್ಣ ಪೂಜಾರಿ, ಅಮುಲ್ ಮೋರಿ, ಮರೆಪ್ಪ ಜಮಾದಾರ್, ಸಿರಿಸೈಲ್ ಮಾಲಿ ಪಾಟೀಲ್, ರಾಜು ಉಕ್ಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಫಜಲ್ಪುರ ತಾಲೂಕಿನಲ್ಲಿ ಶಾಸಕರು ಯಾವ ರೀತಿಯಿಂದ ಸರ್ಕಾರದ ನೀತಿ ನಿಯಮಗಳನ್ನು, ಶಿಷ್ಟಾಚಾರಗಳನ್ನು, ಕಾನೂನುಗಳನ್ನು ಉಲ್ಲಂಘನೆ ನಡೀತಾ ಇದೆ ಅನ್ನೋದನ್ನು ಇವತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಈ ಶಾಸಕರು ತಮ್ಮ ಸ್ಥಾನದ ಘನತೆಯನ್ನು, ತಮ್ಮ ಸ್ಥಾನದ ನೀತಿ ನಿಯಮಗಳನ್ನು, ಶಿಷ್ಟಾಚಾರಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಸುಪುತ್ರರು ಅವರು ಸೇರಿಕೊಂಡು ಇದನ್ನು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಪ್ರಮುಖವಾಗಿ ಸರ್ಕಾರದಲ್ಲಿ ಸರ್ಕಾರಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು, ಸರ್ಕಾರಿ ಕಾಮಗಾರಿಗಳನ್ನು ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು, ಸರ್ಕಾರದ ಯೋಜನೆಗಳನ್ನು, ಸಭೆ ಸಮಾರಂಭಗಳನ್ನು ಶಾಸಕರ ಅನುಪಸ್ಥಿತಿಯಲ್ಲಿ ಶಾಸಕರ ಸುಪುತ್ರರಾದಂಥ ಕೆಕೆಆರ್ಟಿಸಿ ಅಧ್ಯಕ್ಷ ಆಗಿನಿ ಅನ್ನುವಂಥ ತನ್ನದೇ ಆದಂಥ ಸ್ವಪ್ರತಿಷ್ಠೆಯಲ್ಲಿ ಮನ ಬಂದಂಗೆ ತಾಲೂಕಿನಲ್ಲಿ ನಡ್ಕೊಳ್ತಾ ಇರೋದು ನಿಜಕ್ಕೂ ಈ ದೇಶದ ಸಂವಿಧಾನ ಕಾನೂನಿಗೆ ಅವರು ಮಾಡ್ತಾ ಇರ್ತಕ್ಕಂಥ ಅಪಚಾರ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವ ರೀತಿ ಅಂದರೆ, ಉದಾಹರಣೆಯಾಗಿ ಈ ಗ್ಯಾರಂಟಿ ಸಮಿತಿ ವತಿಯಿಂದ, ಗ್ಯಾರಂಟಿಗಳ ಸಮಿತಿ ಏನಿದೆಯಲ್ಲ, ಆ ಗ್ಯಾರಂಟಿ ಸಮಿತಿ ವತಿಯಿಂದ ಒಂದು ಪರಿಶೀಲನಾ ಸಭೆಯನ್ನು ನಡೀತದೆ. ಆ ಪರಿಶೀಲನಾ ಸಭೆಯಲ್ಲಿ ಕೆಕೆಆರ್ಟಿಸಿ ಅಧ್ಯಕ್ಷನ ಕೆಲಸ ಏನು ಅವ್ರ ಕೆಲಸ? ಹೌದು, ಕೆಕೆಆರ್ಟಿಸಿ ಅಧ್ಯಕ್ಷಗೆ ಪ್ರೋಟೋಕಾಲ್ದಲ್ಲಿ, ಈ ಗ್ಯಾರಂಟಿ ಸಮಿತಿಯ ಪ್ರೋಟೋಕಾಲ್ದಲ್ಲಿ ಏನಾದರೂ ಅವಕಾಶ ಇದೆಯಾ? ಯಾಕೆ ಯಾಕೆ ಹೋಗಿ ಕೂತ್ಕೊಂಡು ಸಭೆ ಮಾಡೋದು? ಇವ್ರಿಗೇನು ಸಂಬಂಧ? ಇದು ಒಂದು ಕಡೆಗೆ. ಇದಕ್ಕೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಇರ್ತಾರೆ, ಮೆಂಬರ್ ಸೆಕ್ರೆಟರಿ ಇರ್ತಾರೆ, ಮೆಂಬರ್ ಅವರು ಇರ್ತಾರೆ, ಅದ್ರ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಭೆಯಲ್ಲಿ ಇರಬೇಕಂತಿದೆ. ಇವ್ರು ಯಾಕೆ ಇರ್ತಾರೆ? ಅಲ್ಲಿ KS ಆಫೀಸರ್ ಒಬ್ಬರು ತಾಲೂಕು ಪಂಚಾಯತ್ ಇಒ ಇದ್ದಾರೆ, ಅವರು ಕೂಡ ಶಿಷ್ಟಾಚಾರ ಪಾಲನೆ ಮಾಡಲಿಕ್ಕೆ ತಯಾರಿಲ್ಲ. ಅವ್ರು ಹೇಳ್ದಂಗೆ ಅವ್ರ ಕೈಗೊಂಬೆಗೆ ಒಬ್ಬ KS ಅಧಿಕಾರಿಯಾಗಿ ಹ್ಯಾಂಗೆ ಆಡಳಿತ ಮಾಡಬೇಕನ್ನೋ ಕನಿಷ್ಠ ಸೌಜನ್ಯತೆ ಅವ್ರ ಹತ್ರ ಇಲ್ಲ. ಒಂದು ಕಡೆಗೆ. ಇನ್ನೊಂದು ಕಡೆಗೆ, ಮೊನ್ನೆ ಮೊದಲ ಬಿ ಗ್ರಾಮದಲ್ಲಿ ಒಂದು ದೇವರಾಜ ಅರಸು ನಿಗಮ ಮತ್ತು ವೀರಶೈವ ಅಭಿವೃದ್ಧಿ ನಿಗಮ ವತಿಯಿಂದ ಸರ್ಕಾರದ ವಿವಿಧ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾರೆ. ಸರ್ಕಾರಿ ಕಾರ್ಯಕ್ರಮ ಇದು. ಆ ಸರ್ಕಾರಿ ಕಾರ್ಯಕ್ರಮ ಬ್ಯಾನರ್ದಲ್ಲಿ ಕೆಕೆಆರ್ಟಿಸಿ ಅಧ್ಯಕ್ಷನ ಫೋಟೋ ಇತ್ತು. ಶಾಸಕರು ಇರಲ್ಲ ಅಲ್ಲಿ. ಶಾಸಕರು ಅಧಿವೇಶನ ಇದೆ, ಬೆಂಗಳೂರಲ್ಲಿ ಇರ್ತಾರಂತ ಗೊತ್ತಿದ್ರು ಶಾಸಕನ ಸುಪುತ್ರನೇ ಈ ಏನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಸಿ ಅವರೇ ಹಕ್ಕುಪತ್ರವನ್ನು ವಿತರಣೆ ಮಾಡಿಸಿ ಸರ್ಕಾರಿ ಕಾರ್ಯಕ್ರಮ. ಇವರಿಗೇನು ಸಂಬಂಧ ಆಯಿತು? ಕೆಕೆಆರ್ಟಿಸಿ ಅಧ್ಯಕ್ಷರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವ ಅಧಿಕಾರ ಯಾರು ಕೊಟ್ಟಿದ್ದು? ಇವ್ರ ಪ್ರೋಟೋಕಾಲ್ ಏನು? ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಅನ್ನೋದನ್ನು ಇವೆಲ್ಲ ಸಾಕ್ಷಿ. ಇದರ ಜೊತೆಗೆ ಸರ್ಕಾರಿ ಯೋಜನೆಗಳು ಇನ್ನೊಂದು ಕಡೆಗೆ, ಶಿವಪುರ ಗ್ರಾಮದಲ್ಲಿ ಇವರಿಗೆ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂಥೇಳಿ, ಇದು ಸರ್ಕಾರಿ ಶಾಲೆ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು. ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂಥೇಳಿ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಹೆಡ್ ಮಾಸ್ಟರು ಮತ್ತು ಎಲ್ಲ ಶಿಕ್ಷಕರು ಸೇರ್ಕೊಂಡು ಮಕ್ಕಳಿಗೆ ಬೆಳಗ್ಗೆಯಿಂದ ಸಂಜೆ 8 ಗಂಟೆ ತನಕ ಕುಂದಿರ್ಸ್ತಾರೆ. ಇವರೆಲ್ಲ ಕೆಲಸ ಮುಗಿಸ್ಕೊಂಡು ರಾತ್ರಿ 8ಕ್ಕೆ ಶಾಲೆ ಓಪನಿಂಗ್ ಮಾಡದ.
ಅಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಶಿಕ್ಷಣ ಇಲಾಖೆ, PWD ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ. ಇದಕ್ಕೂ ಶಾಸಕರಿಲ್ಲ. ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಅಧಿಕಾರ ಇದನ್ನು ಎಷ್ಟರ ಮಟ್ಟಿಗೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ತಾಲೂಕಾ ಪಂಚಾಯತಿ ಕಚೇರಿ ಎದುರುಗಡೆ ಸಾರ್ವಜನಿಕ ಶೌಚಾಲಯನ ಮಾಡಿದ್ದಾರೆ. ಅದು ಮಾಡಿದ್ದೇ ತಪ್ಪು. ಮಾಡೋದ್ರೊಳಗೆ ಇವ್ರು ಯಾರು? ಪುರಸಭೆ ಅಧ್ಯಕ್ಷರು ಮಾಡಬೇಕು, MLA ಅವ್ರು ಮಾಡಬೇಕು, ಸಂಬಂಧಪಟ್ಟವ್ರು ಮಾಡಬೇಕು. KKRTC ಅಧ್ಯಕ್ಷಗೆ ಶೌಚಾಲಯ ಓಪನಿಂಗ್ ಮಾಡಲಿಕ್ಕೆ ಇದೇನು ಸಂಬಂಧ ಇವರಿಗೆ? ಇವ್ರು ಯಾವ ಶಿಷ್ಟಾಚಾರದಲ್ಲಿ ಬರ್ತಾರೆ? ಇವರಿಗೇನು ಪ್ರೋಟೋಕಾಲ ಇದೆ? ಪುರಸಭೆಯ ಕಾಮಗಾರಿಗಳನ್ನ ಉದ್ಘಾಟನೆಯನ್ನ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಪ್ರೋಟೋಕಾಲ್ ಇದೆ. ಕಲ್ಲಲ್ಲಿ ಯಾರ ಹೆಸರು ಹಾಕಬೇಕು, ಯಾರು ಹಾಕಬಾರ್ದು, ಮತ್ತು ಯಾರ್ಯಾರು ಇನ್ವಿಟೇಷನ್ ಅಲ್ಲಿ ಇರಬೇಕು, ಯಾರಿಗೆ ಇನ್ವೈಟ್ ಮಾಡ್ಬೇಕು ಅನ್ನೋದು ಅದಕ್ಕೊಂದು ಶಿಷ್ಟಾಚಾರ ಇದೆ. ಅದು ಏನು ಸಂಬಂಧ ಇಲ್ಲ. ಇನ್ನೊಂದು ಕಡೆಗೆ ಇವರು ಗಣಗಾಪುರದಲ್ಲಿ PWD ಇಲಾಖೆ ಇರ್ತಿದ್ದು 3 ಕೋಟಿ ರೂಪಾಯಿ 4 ಕಿಲೋಮೀಟರ್ ರಸ್ತೆಯನ್ನ ಇದು ಮಾಡ್ತಾರೆ, ಅಡಿಗಲ್ ಗುದ್ಲಿ ಪೂಜೆ ಮಾಡ್ತಾರೆ. ಇದರಲ್ಲಿ ಕಲ್ಲಲ್ಲಿ ಇವರು ಇದನ್ನ ಓಪನಿಂಗ್ ಮಾಡ್ತಾರೆ. ಇವ್ರಿಗೇನು ಸಂಬಂಧ? ಏನು PWD ಮಿನಿಸ್ಟರ್ ಇವರು? ಮನಸ್ಸಿಗೆ ಒಂದಂಗೆ ನೋಡ್ಕೊಳ್ಳೋದ? ಇಲ್ಲಿ ಕನಿಷ್ಠ ಶಾಸಕರು ಕೂಡ ಇಲ್ಲ. ಇದು ಆಯ್ತು. ಇನ್ನೊಂದು ಕಡೆಗೆ ಕಾಡಾ ಇಲಾಖೆ, ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಕಾಡಾ ಇಲಾಖೆಯಲ್ಲಿ ರಸ್ತೆಗಳು ಮಾಡ್ತಾ ಇದ್ದಾರೆ. ಈ ರಸ್ತೆಗೆ ಇವ್ರು ಯಾರು? ಇವರೇನು ಕಾಡಾ ಚೇರ್ಮನ್? ಇವರು ರಸ್ತೆ ಹೋಗಿ ಓಪನಿಂಗ್ ಮಾಡಲಿಕ್ಕೆ ಇವ್ರ್ಯಾಕೆ ಹೋಗಿ ಓಪನಿಂಗ್ ಮಾಡೋದು? ರಸ್ತೆ ಗಾಡಿಗೆ ಗುದ್ಲಿ ಪೂಜೆ ಯಾಕೆ ಮಾಡೋದು ಇವರು? ಇವ್ರಿಗೇನು ಸಂಬಂಧ? ಅದೇ ಈ ಮೊನ್ನೆ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಉದ್ಘಾಟನೆ ಮಾಡ್ತಾರೆ. ಮಾಡೋಂಥ ಸಂದರ್ಭದಲ್ಲಿ ಭಾಷಣ ಮಾಡ್ತಾರೆ. ಅಫ್ಜಲ್ಪುರ್ ಕ್ರೀಡಾಂಗಣಕ್ಕೆ 5 ಕೋಟಿ ಅನುದಾನ ಕೊಡ್ತೀವಿ. ನೀವ್ಯಾರೀ ಅನುದಾನ ಕೊಡ್ಲಿಕ್ಕೆ? ನಿಮ್ಮ KKRTC ಅನುದಾನ ಇದು ನಿಮ್ಮ KKRTC ಅನುದಾನ. ಶಾಸಕರಲ್ಲಿ ಶಾಸಕರದ ಅಧಿಕಾರ ಇರ್ತದೆ. ಶಾಸಕರ ಮಗ ಇದ್ದೀನಿ ಅಂದ್ರೆ ಏನ್ ಬೇಕಾದ ಹೇಳ್ಬೋದಾ? ಇನ್ನು ಇಂಥ ಹಲವಾರು ಉದಾಹರಣೆಗಳನ್ನು ನಾನು ತೋರಿಸ್ಬಲ್ಲೆ. ಹಲವಾರು ಉದಾಹರಣೆಗಳು, 1, 2 ಅಲ್ಲ. ನಾನೇನು ಹೇಳ್ತೇನೆ ಅಂದರೆ, ಶಾಸಕರು ಡಿಕ್ಲೇರ್ ಮಾಡಿ, ನನಗೆ ಮನೆಯಲ್ಲಾಗ್ಯದ, ನನ್ನ ಮಗ ಭಾಳ ಚಂದನ, ಅವನಿಗೆ ಓಡಾಡೋ ಕೆಪಾಸಿಟಿ ಅದ, ನನ್ನ ಮಗನಿಗೆ ವಾರಸಿನ ಅಂತ ಹೇಳ್ಬಿಡ್ಲಿ ಶಾಸಕರು. ಕಾಂಗ್ರೆಸ್ನಾಗಿರೋ ಮುಖಂಡರು ಕೆಲವೊಂದು ನಾನು ಮಾತಾಡದಂಥ ಸಂದರ್ಭದಲ್ಲಿ ನನ್ನ ಮೇಲೆ ಎದುರು ಬೀಳ್ತಾರೆ. ನೀವ್ಯಾರು ಕೇಳೋರು ಅಂತೇಳಿ. ಈ ದೇಶದ ಸಂವಿಧಾನ ಅನ್ನೋದು ನಮ್ಮ ದೇಶದ ಕಾನೂನು. ಅದು ಕಾಂಗ್ರೆಸ್ನವ್ರು ಕಾನೂನು ಸಂವಿಧಾನ ಪುಸ್ತಕ ಹಿಡ್ಕೊಂಡು ಓಡಾಡ್ತೀರಿ. ಚಂತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ, ನಾವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಿ, ಸಂವಿಧಾನ ರಕ್ಷಕರ್ತೇಳಿ ಮಾತಾಡ್ತೀರಿ. ಇಟ್ಟೆಲ್ಲ ಕಾನೂನು ಉಲ್ಲಂಘನೆ ಆಗ್ಲಿಕ್ಕತ್ತದಲ್ಲ. ಕಾಂಗ್ರೆಸ್ ನಾಯಕರಿಗೆ ಏನೂ ಕಾಣಲಾಗಿದೆ ಅಫ್ಜಲ್ಪುರದಾಗ. ನಿಮ್ಮ MLA ಮಗ ಏನು ತಪ್ಪು ಮಾಡಿದ್ರು ಅದು ಕಾನೂನು ಸಂವಿಧಾನ ಉಲ್ಲಂಘನೆ ಆಗಲ್ಲ, ಸಂವಿಧಾನಕ್ಕೆ ಅಪಮಾನ ಆಗಲ್ಲ. ಅವ್ರು ಹ್ಯಾಂಗ್ ಬೇಕಾದ್ರೆ ನೋಡ್ಕೋಬೋದೇ? ನಿಮ್ಗೆ ಸಿಟ್ಟೇ ಬರಲ್ಲ? ಕೇಳೋದು ಶಕ್ತಿ ಇಲ್ಲ ನಿಮ್ಗೆ? ಅಷ್ಟರ ಮಟ್ಟಿಗೆ ಗುಲಾಮ ಆಗಿಬಿಟ್ರಿ. ನಾನು ಹೇಳ್ತಾ ಇದ್ದೇನೆ, ಶಾಸಕರಿಗೆ ನೀವು ಅಧಿಕಾರ ಮಾಡುವ ಶಕ್ತಿ ಇಲ್ಲಂದ್ರೆ ರಾಜೀನಾಮೆ ಬಿಸಾಕಿ ಮನೆಗೆ ಹೋಗ್ರಿ. ನಿಮಗೆ ಶಾಸಕತ್ವದ ಶಕ್ತಿಯನ್ನು ನಿಭಾಯಿಸುವ ಶಕ್ತಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಫ್ಜಲ್ಪುರದಲ್ಲಿ ನಿಮ್ದು. ಇದು ಅಷ್ಟೇ ಅಲ್ಲದೆ ಇನ್ನೊಂದು ಕಡೆಗೆ ಶಾಸಕರು ಶಿಕ್ಷಣದ ಹರಿಕಾರರು. ಪ್ರತಿ ವೇದಿಕೆಯಲ್ಲಿ ಹೇಳ್ತಾರೆ ಶಿಕ್ಷಣದ ಹರಿಕಾರ ಮತ್ತು ಶಿಕ್ಷಣ ಪ್ರೇಮಿಗಳು. KKRDB ಅನುದಾನದಲ್ಲಿ 2023-24ನೇ ಸಾಲಿನಲ್ಲಿ 13 ಕೋಟಿ ರೂಪಾಯಿ ಇಡ್ತಾರೆ. ಎದಕ್ಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಅದರ ಜೊತೆಗೆ ಈ ಹಾಸ್ಟೆಲ್ಗಳಲ್ಲಿ, ವಸತಿ ನಿಲಯಗಳಲ್ಲಿ, ಮುರಾರ್ಜಿ ಶಾಲೆಗಳಲ್ಲಿ ಏನಂದರೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಳವಡಿಸಬೇಕು ಅಂತೇಳಿ 13 ಕೋಟಿ ರೂಪಾಯಿ ಇಡ್ತಾರೆ. 2023-24 KKRDB ಅನುದಾನದಲ್ಲಿ.
ಇದಕ್ಕೆ ಇಲ್ಲಿ ತನಕ ಎಷ್ಟು ಖರ್ಚು ಮಾಡಿದಾರೆ ಗೊತ್ತಾ? 7,21,00,000 ಎತ್ತತ್ರ 7 ಕೋಟಿ ಮೇಲ್ಗಡೆ ಖರ್ಚು ಮಾಡಿದ್ದಾರೆ. ಇವು ಶುದ್ಧ ಕುಡಿಯುವ ನೀರಿನ ಘಟಕದ ಇನ್ನೊಂದು ಕಥೆ ಏನಿದೆ ಅಂದರೆ, ಒಂದು ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಳವಡಿಸಲಿಕ್ಕೆ 3,41,000 ರೂಪಾಯಿ, ಇದು 3.5 ಲಕ್ಷ. ಹಾಸ್ಟೆಲ್ಗಳಿಗೆ 7 ಲಕ್ಷದಿಂದ 8 ಲಕ್ಷ ರೂಪಾಯಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಸಲಿಕ್ಕೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 10 ಲಕ್ಷ ರೂಪಾಯಿ ಮತ್ತು ಮುರಾರ್ಜಿ ಶಾಲೆಗಳಿಗೆ 20 ಲಕ್ಷ ರೂಪಾಯಿ. ಹೀಗೆ ಅನುದಾನವನ್ನು ಫಿಕ್ಸ್ ಮಾಡ್ತಾರೆ. ಇನ್ನೊಂದು ಗೊತ್ತಿರಲಿ, ಈ 3,50,000 ರೂಪಾಯಿ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಹೆಂಗೆ ಎಸ್ಟಿಮೇಟ್ ಮಾಡ್ತಾರೆ ಇವರಂದ್ರೆ, ಬರೀ 25,000 ರಿಂದ 50,000 ರೂಪಾಯಿದಾಗ ಆ ಶುದ್ಧ ಕುಡಿಯುವ ನೀರಿನ ಘಟಕ ಯಂತ್ರಗಳನ್ನು ಅಳವಡಿಸ್ತಾರೆ. ಎಸ್ಟಿಮೇಟ್ ಏಟಿದೆ? 3.5 ಲಕ್ಷ ಇದೆ. 50 ಲಕ್ಷ ಒಳಗಡೆ ಕಳಪೆ 50,000 ರೂಪಾಯಿ ಒಳಗಡೆ ಇರತಕ್ಕಂಥ ಕಳಪೆ ಮಟ್ಟದ ಯಂತ್ರಗಳನ್ನು ತಂದು ಕುಂದಿರಿಸ್ತಾರೆ. ಅದಕ್ಕೆ ಬಿಲ್ ಎತ್ತುತ್ತಾರೆ. ಇವತ್ತು ಅಫ್ಜಲ್ಪುರ ತಾಲೂಕಿನ ಯಾವ ಶಾಲೆಗೆ ಹೋಗಿ ಇದಕ್ಕೆ ಕೇಳ್ಬೋದು. ನಾನು ಸಾರ್ವಜನಿಕ ಮಾಧ್ಯಮದ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೇನೆ. ಯಾವ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉಳಿದಿಲ್ಲ. ಇದರಲ್ಲಿ 90% ಅವ್ಯವಹಾರ ಇದೆ. 90% ಅವ್ಯವಹಾರ ಇದೆ. ಒಂದು ಮೂಲಗಳ ಪ್ರಕಾರ ಇವರೆಲ್ಲ ಸಾಕ್ಷಿ ಕೇಳಿಬಿಡ್ತಾರೆ ನನಗೆ. ಆರೋಪ ಇವ್ರದ್ದು ಎಮ್ ಎಲ್ ಎ ಮಗಂದು 35%, 30ರಿಂದ 35% ಅದ ಅಂತೇಳಿ ಕೇಳಿದೆ. ಏನು ಮಾಡ್ತಾರೆ ನೀವು? ಶಿಕ್ಷಣದ ಪ್ರೇಮಿಗಳ ಅಂತ ಹೇಳ್ತೀರಿ, ಶಿಕ್ಷಣದ ಹರಿಕಾರ ಅಂತ ಹೇಳ್ತೀರಿ. ಶಾಲೆಗಳು ಬಡ ಮಕ್ಕಳಿಗೆ ಕುಡಿಲಿಕ್ಕೆ ನೀರು ಕೊಡ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ, ಆಸ್ಪತ್ರೆಯಲ್ಲಿ ಇವತ್ತು ಕುಡಿಲಿಕ್ಕೆ ನೀರು ಸಿಗಲ್ಲ, ಸ್ವಚ್ಛವಾದ ನೀರು ಸಿಗಲ್ಲ. ಈ ಕುಡಿಯೋ ನೀರಿಗೆ ಶಾಲೆಗಳ ಪರಿಸ್ಥಿತಿನೇ ನೀವು ಬಿಡ್ತಾ ಇಲ್ಲ. ಇನ್ನು ಉಳಿಕಿದ ಹಣ ಯಾಕೆ ಖರ್ಚು ಮಾಡಲಿಲ್ಲ? 8 ಕೋಟಿ 7 ಕೋಟಿ 21 ಲಕ್ಷ ಖರ್ಚಿದೆ. ಇನ್ನು ಹಣ ಉಳಿದಿಲ್ಲ, ಯಾಕೆ ಖರ್ಚು ಮಾಡಲಿಲ್ಲ? ಒಂದು ಕಡೆಗೆ ಬಂದು ಸರ್ಕಾರದಿಂದ ಬಂದ ಹಣವನ್ನ ನೀವು ದುರುಪಯೋಗ ಮಾಡ್ಕೋತೀರಿ, ಇನ್ನೊಂದು ಕಡೆಗೆ ಬಂದ ಹಣವನ್ನು ಸಮರ್ಪಕವಾಗಿ ಬಳಕೆ ಮಾಡ್ಕೊಳಕ್ಕಾಗಲ್ಲ. ಯಾವ ಇದು? ಇದೊಂದು ಹೆಬಿಟೇಟ್ ಅಂತ ಹೇಳಿ, ಹೆಬಿಟೇಟ್ ಈ ಲ್ಯಾಂಡ್ ಅರ್ಪಿ ಇದೆಯಲ್ಲ, ಆ ತರನಾಗೆ ಈ ವಸತಿ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಹೆಬಿಟೇಟ್ ಅಂತಕ್ಕಂಥ, ಮತ್ತಿದು ಯಾರಿಗೆ ಟೆಂಡರ್ ಹೋಗ್ಬಾರ್ದು, ಟೆಂಡರ್ ಹೋದ್ರೆ ಮತ್ತೆ ಟೆಂಡರ್ದ ಕಾಂಪಿಟೇಷನ್ ಆಗ್ತದೆ, ಕಾಂಟ್ರಾಕ್ಟ್ ರೊಕ್ಕ ತಗೋದು ಹೈರಾಣ ಬರ್ತದೆ ಅಂತ ಹೇಳಿ ಹೆಬಿಟೇಟ್ ಸೆಂಟರ್. ಇಲ್ಲಿ ಎಲ್ಲಿ ಆಫೀಸೇ ಇಲ್ಲ, ಅದ್ರದ್ದು ಹುಡುಕಾಡಿದ್ರು ಸಿಗಲ್ಲ. ಎಲ್ಲಿ ಆಫೀಸ್ ಇಲ್ಲ. ಬೆಂಗಳೂರಾಗ ಒಂದು ಅದ ಇದು ಹೌಸಿಂಗ್ ಬೋರ್ಡ್ ಇದ್ರೆ. ಇದು ಇಂಥವು ಹಲವಾರು ಉದಾಹರಣೆಗಳು ಅಪ್ಪ ಮಕ್ಕಳು ಈ ತಾಲೂಕವನ್ನು ಕಂಪ್ಲೀಟ್ ಲೂಟಿ ಮಾಡಲಿಕ್ಕೆ ಅಪ್ಪ ಮಕ್ಕಳು ಹಣ ಈ ಅಫ್ಜಲ್ಪುರದಾಗ ಹೇಳೋರು ಕೇಳೋರು ಇಲ್ಲಾರ್ದಂಗೆ ಆಗಿಬಿಟ್ಟಿದೆ ಅವ್ರ ಪರಿಸ್ಥಿತಿ. ಇಷ್ಟೇ ಅಲ್ಲದೆ ಇನ್ನೊಂದು ಕಡೆಗೆ ಮೊನ್ನೆ ಮಾಜಿ ಸಚಿವರು ಮಾಲೀಕ ಗುತ್ತೇದಾರವರು MLA ಅವರು ಇದ್ದಂಥ ಸಂದರ್ಭದಲ್ಲಿ ರೇವಡ್ಕಿಯನ್ನು ಮಾಧ್ಯಮದಲ್ಲಿ ನೋಡಿದೆ. ಅವ್ರು ಏನು ಹೇಳ್ತಾರೆ ಅಂದರೆ, MY ಪಾಟೀಲ್ ನಾವು ಕೂಡಿ ರಾಜಕಾರಣ ಮಾಡಿದ್ವಿ, ಹೀಗೆಲ್ಲ ನಾವು ಒಪ್ಪಂದ ರಾಜಕಾರಣ ಮಾಡಿದ್ದು ಒಪ್ಪಂದ ಅವ್ರು ಇಬ್ಬರು ವೇದಿಕೆ ಮೇಲೆ ಇದ್ಕೊಂಡಾಗ ಹೇಳ್ತಾರೆ. ಆಯ್ತು, ನಾವೇ ನೀವು ಬಡಗಿ ತೊಗೊಂಡು ಹೊಡೆದಾಡ್ರಿ ಅಂತ ನಾವು ಹೇಳಲ್ಲ. ಈ ಒಪ್ಪಂದ ರಾಜಕಾರಣ ಮಾಡಿ ತಾಲೂಕು ಏನು ಅಭಿವೃದ್ಧಿ ಮಾಡಿದ್ರಿ ಅನ್ನೋದು ಪ್ರಶ್ನೆ ಇದೆ. ನನಗೆ ಯಾರ ಬಗ್ಗೆನೂ ವೈಯಕ್ತಿಕವಾದಂಥ ಹೊಟ್ಟೆ ಕಿಚ್ಚು ದ್ವೇಷ ಇಲ್ಲ. ನನಗಿರ್ತಕ್ಕಂಥ ಒಂದೇ ಒಂದು ಸ್ಪಷ್ಟವಾದಂಥ ಕಳಕಳಿ ಈ ತಾಲೂಕಿನ ಅಭಿವೃದ್ಧಿ ಅಂತಕ್ಕಂಥದ್ದು. ಈಗ ಏನು ಮಾಡ್ತಾ ಇದ್ದೀರಿ ಅಂತಂದರೆ, ಅವರು ಹೇಳಿಕೆ ಕೊಡ್ತಕ್ಕಂಥದಕ್ಕೆ ನೀವು ಪ್ರತಿ ಉತ್ತರ ಕೊಡ್ತಾ ಇದ್ದೀರಿ. ನೀವು ಹೇಳಿಕೆ ಕೊಟ್ಟಿರ್ತಕ್ಕ ಅವ್ರ ಪ್ರತಿ ಉತ್ತರ ಇಲ್ಲಿವರೆಗೂ ಆಗಿರ್ತಕ್ಕಂಥದ್ದು. ಆದರೆ ಈ ಹೇಳಿಕೆಯಿಂದ ಆಗ್ತಕ್ಕಂಥ ಬದಲಾವಣೆ ಏನು ಮತ್ತು ಡೆವಲಪ್ಮೆಂಟ್ ಏನು ತಾಲೂಕಿಗೆ? ನಾನು ಅವರು ಹೇಳಿಕೆ ಕೊಟ್ಟಾರಂತ ನಾನೇನು ವಿರುದ್ಧ ಕೊಡ್ತಾ ಇಲ್ಲ. ನಾನೇನು ಹೇಳ್ತಾರೆ ಅಂದರೆ, ಅಫ್ಜಲ್ಪುರ ತಾಲೂಕಿನಲ್ಲಿ ಸರ್ಕಾರಿ ನೀತಿ ನಿಯಮಗಳು, ಶಿಷ್ಟಾಚಾರಗಳು, ಪ್ರೋಟೋಕಾಲ್ ಉಲ್ಲಂಘನೆ ಆಗ್ತಾ ಇದೆ ಅಂತೇಳಿ ಇವತ್ತು ನಾನು ಪ್ರೆಸ್ ಮೀಟ್. ಶಾಸಕರೇ ಸ್ವತಃ ತಮ್ಮ ಶಾಸಕರ ಅಧಿಕಾರದ ವ್ಯಾಪ್ತಿಗಳು ಏನಿವೆಲ್ಲ, ಅಧಿಕಾರ ಏನು ಚಲಾಯಿಸಬೇಕಾಗಿತ್ತಲ್ಲ, ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಶಾಸಕರು ಮಾಡಬೇಕಾಗಿದ್ದ ಕೆಲಸ ಅವ್ರ ಮಗ ಮಾಡ್ತಾ ಇದ್ದಾರೆ. ಸರ್, ಇದೇನು ಹೊಸದೇನಲ್ಲ ಸರ್. ಈಗ ಕಳೆದ ಇಯರ್ನಲ್ಲೂ ಕೂಡ ಏನಿದ್ರು ಅಂತಂದ್ರೆ ಅವರೇ MLA ಇದ್ರು ಕೂಡ ಅವ್ರ ಮಗನೇ ರಾಜಕೀಯ ಮಾಡ್ತಾ ಇದ್ರು. ಆದ್ರೆ ಈಗೂ ಕೂಡ 3 ವರ್ಷದಿಂದ ಸತತವಾಗಿ ನಡೀತಕ್ಕಂಥದ್ದೇ ಅಲ್ಲ. ಈ ಹೊಸದೇನದ ಸರ್ ಇದು? ಇತ್ತೀಚಿನ ಬೆಳವಣಿಗೆಗಳನ್ನ ಬೇರೆ, ಅವಾಗ ಯಾವಾಗ ಒಂದೊಂದು ಮಾಡ್ತಿದ್ರು. ಈಗ ನಿರಂತರವಾಗಿ ನಾ ಹೇಳೋದಲ್ಲಿ ಸರಣಿ ಇಲ್ಲಿ ತನಕ ನಿಮ್ಮ ಮುಂದೆ ನಾನು ಕೆಲವೊಂದು ಪತ್ರಿಕೆಗಳಲ್ಲಿ ಬಂದಂಥದ್ದನ್ನು ತೋರಿಸದೆ, ಈ ಸರಣಿ ಕಂಟಿನ್ಯೂ ಆಗಿ ಈ ಒಂದು 2 ತಿಂಗಳು KKRTC ಅಧ್ಯಕ್ಷ ಆದ ಬಳಿಕ ನನಗೆ ಎಲ್ಲರೂ ಪ್ರೋಟೋಕಾಲ್ ನಾನೇ ಬರ್ತೀನಿ ಅಂತಕ್ಕಂಥ ದಿಮಾಕ್ ಏನಿದೆಯಲ್ಲ, ಅದನ್ನೇ ಇವತ್ತು ನಾನು ಹೇಳ್ತೇನೆ ಸರ್.
ನೀವು ಹೇಳ್ತಾ ಇದ್ದೀರಿ, ಮೊದಲು ಯಾವಾಗೋ ಒಂದೊಂದು ಅದನ್ನೇ ತಪ್ಪನ್ನ ನೀವು ಮೊದಲೇ ತೋರಿಸಿದ್ರೆ, ಅದನ್ನೇ ನೀವು ಖಂಡಿಸಿದ್ರೆ, ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ನೀವು ಮೊದಲೇ ಅದನ್ನು ಖಂಡಿಸಿದ್ರೆ ಇಷ್ಟೊಂದು ಬೆಳವಣಿಗೆ ಆಗ್ತಾ ಇರಲಿಲ್ಲ ಅಲ್ವಾ ಅಂತ. ಆವತ್ತು ಹಿಂದಾದರೂ ಒಂದ್ಸಾರಿ ನಾನು ಪತ್ರಿಕೆಯಲ್ಲೂ ಇದರಲ್ಲೂ ನಾನು ಹೇಳಿದ್ದೀನಿ ಈ ವಿಷಯನ, ಈ ಥರ ಬೆಳವಣಿಗೆಯನ್ನು ನಡೀತಾ ಇರೋದು ಸರಿಯಲ್ಲ ಅಂತಕ್ಕಂಥದ್ದು ಕೂಡ ಹೇಳಿದ್ದೀನಿ. ಈಗ ಅತಿ ಹೆಚ್ಚು ಕಂಡಾಗ ಅದನ್ನು ನಾನು ಇವತ್ತು ವಿಶೇಷವಾಗಿ ಅದ್ರ ಸಲುವಾಗಿನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಸರ್ ಬರೀ ಹೇಳೋದು ಅಷ್ಟೇ ಅಲ್ಲ, ಅದು ಕಡಿಗಾಣಿಸ್ಬೇಕಲ್ಲ, ಬಿಡಿಸ್ಬೇಕಲ್ಲ, ಅದನ್ನು ಕಟ್ ಮಾಡಬೇಕಲ್ಲ. ಕಟ್ ಮಾಡುವಂಥ ವ್ಯವಸ್ಥೆ ಏನಾದರೂ ಮಾಡಿದ್ದೀರಾ? ಕೈಯಲ್ಲಿ ಇಲ್ಲ ಅದು. ಅದಕ್ಕೆ ಶಾಸಕರ ಕೈಯಲ್ಲಿ, ಸಂಬಂಧಪಟ್ಟ ಅಧಿಕಾರಿಗಳ ಕೈಯಲ್ಲಿ, ಅವ್ರ ಕೈಯಲ್ಲಿ ಇರೋದು. ಅಧಿಕಾರಿಗಳು ಕಾನೂನು ಪ್ರಕಾರ ಅಥವಾ ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಗುಲಾಮರದಾರೋ ಅಂತ ಅನ್ನೋದು ನಾನು ಹೇಳ್ಬಿಟ್ಟಿಲ್ಲ. ಅವ್ರ ಕೈಗೊಂಬೆಯಾಗಿ ಅಧಿಕಾರಿಗಳು, ಒಬ್ಬ KS ಅಧಿಕಾರಿ, ಒಬ್ಬ KS ಅಧಿಕಾರಿ, ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರು ಹೇಳೋದನ್ನು ಕುಡಿತಾರೆ ಅಂದ್ರೆ ಆ KSಗೆ ಅದನ್ನು ಮರ್ಯಾದೆ ಇಡ್ಬೇಕಲ್ಲ. ಅವ್ರಿಗೆ ಅದನ್ನು ಬಿಟ್ಟೋದು ಅವ್ರಿಗೆ ಪ್ರೋಟೋಕಾಲ್ ಗೊತ್ತಿಲ್ವಾ? KS ಅಧಿಕಾರಿ ಇದ್ದಾರೆ. ಅಲ್ಲ, ಇದಕ್ಕೊಂದು ಪನಿಷ್ಮೆಂಟ್ ಅಂತ ಆಗ್ಬೇಕಲ್ಲ ಸರ್. ಒಬ್ಬ ಅಧಿಕಾರಿಗಳಿಗೆ ನಿಮ್ಮ ಹೋರಾಟ ಮುಖಾಂತರ ಈಗ ಸಸ್ಪೆಂಡ್ ಆಯ್ತು ಅಥವಾ ಆ ನೀತಿ ನಿಯಮಗಳ ಉಲ್ಲಂಘನೆ ಮಾಡೋದಕ್ಕಾಗಿ ಕ್ರಮ ಆಯ್ತು ಅನ್ನೋದಾದ್ರೆ ಮುಂದೆ ಎಚ್ಚೆತ್ತುಕೊಳ್ತಾರ. ಇದು ಒಂದು ಆಗ್ಬೇಕಲ್ಲ ಸರ್. ಇದು ಒಂದು ಡೆಡ್ ಎಂಡ್ ಅಂತ ಬರ್ಬೇಕಲ್ಲ. ಇದು ಆಗ್ತಾ ಇಲ್ಲಲ್ಲ ಸರ್. ಸರ್ಕಾರದಲ್ಲಿ ಅದನ್ನು ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಹಾಗಿದ್ರೆ ಜಿಲ್ಲಾಧಿಕಾರಿಗಳು ಇನ್ನೊಂದು ಹೇಳ್ತೀನಿ, ಇದ್ರ ಬಗ್ಗೆ ಬಹಳ ಸ್ಪಷ್ಟತೆ ಇದೆ. ನನಗೆ ಇದನ್ನ 2-3 ಸಾರಿ ಕ್ವಶನ್ ರೈಸ್ ಆಗ್ತಾ ಇದೆ. ಇವತ್ತು ಪತ್ರಿಕೆಯಲ್ಲಿ ಬಂದಿವು, ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರ ಕೊಟ್ಟಿದ್ದನ್ನು ನಿಮ್ಗೆ ಕೊಡ್ತೇನೆ. ಒಂದು 3 ತಿಂಗಳು 6 ತಿಂಗಳ ಡೆಡ್ ಲೈನ್ ಕೊಡ್ತೇನೆ. ಪ್ರಯತ್ನ ನಿರಂತರ. ನಾನು 15 ದಿನಕ್ಕೊಂದು, 2 ದಿನಕ್ಕೊಂದು, 4 ದಿನಕ್ಕೊಂದು ಪತ್ರಿಕೆ ಹೇಳಿಕೆ ಕೊಡ್ತೀನಿ. ಇವೆಲ್ಲ ಹಚ್ಕೊಡ್ತೀನಿ. ಈ ಜಿಲ್ಲಾಧಿಕಾರಿಗಳಿದ್ದಾರಲ್ಲ, ಈಗೇನು ಕಲಬುರಗಿ ಜಿಲ್ಲಾಧಿಕಾರಿಗಳು ನ್ಯಾಯ ನಿರೀಕ್ಷೆ ಮಾಡುವಂಗಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳ್ತಾರೆ ಅಷ್ಟೇ ಅವ್ರು ಮುಂದೋಗೋದು. ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲ, ನೀವು ಬೇಕಾದ ಪತ್ರ ಕೊಡ್ರಿ, ನೋ ಆಕ್ಷನ್. ಸರ್ ಮತ್ತೆ ಹೋರಾಟ ಹಾಕೋಬೇಕಲ್ಲ ಸರ್, ಹೋರಾಟ ಹಾಕೋಬೇಕು, ಜನರಿಗೆ ಜಾಗೃತಿ ಮೂಡಿಸ್ಬೇಕು. ಇವತ್ತು ಈ ಪ್ರಿಯಾಂಕಾ ಖರ್ಗೆ ಅವರ ಜಾಗಿ ಮತ್ತೆ ನಾಳೆ ಮತ್ತೊಬ್ಬರು ಬರ್ಬೋದು ಅಥವಾ ಇವರೇ ಇರ್ಬೋದು. ನೀತಿ ನಿಯಮ ಸರ್ಕಾರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಬೇಕಲ್ಲ ಸರ್. ಅದನ್ನೇ ಫಾಲೋ ಮಾಡಿದ್ರು ಅವ್ರು ಯಾವುದೇ ಆಕ್ಷನ್ ಮಾಡಲ್ಲ. ಇದಕ್ಕೊಂದು ಅಂತಿಮ ಹಂತ ಅಂತ ಬೇಕಲ್ಲ ಸರ್. ಏನ್ ಅಂತಿಮ ಹಂತ ನಾನು ಈಗ ಮಾಧ್ಯಮದ ಮುಖಾಂತರ ಹೇಳೋದು ಅಷ್ಟೇ ಅಲ್ಲ, ನಮ್ಮದೇ ಆದಂಥ ಸೋಷಿಯಲ್ ಮೀಡಿಯಾದ ಒಂದಿಷ್ಟು ಫೇಸ್ಬುಕ್ಕು ಇನ್ನೊಂದು ಮಾಡ್ತಾ ಇದ್ದೀವಿ. ನಾವು ಏನೇನು ಇದ್ರ ಬಗ್ಗೆ ದೂರು ಕೊಟ್ಟು ನಾಟಿಕರು ಏನು ಪನಿಷ್ಮೆಂಟ್ ಕೊಡಿಸ್ತಾ ಅಂತ ಪ್ರಶ್ನೆ ಇದೆ. ಪ್ರಶ್ನೆ ನನ್ನ ಮೇಲೆ ಬರೆಯೋದಂಥ ಪ್ರಶ್ನೆ. ಹೌದು, ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡ್ಯಾರ ಅಂತೇಳಿ ನಾವು ಯಾರಿಗೆ ಕೊಡಬೇಕು? DC ಕೊಡಬೇಕು. ಇದು ಪೇಪರ್ ಕಟಿಂಗ್ಸ್ ಹಚ್ಚಿ ನಾಳೆನೇ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ, ಮಾಧ್ಯಮದ ಒಂದು ಗ್ರೂಪ್ ಮಾಡಿ ನಿಮ್ಮ ಮಾಧ್ಯಮದವ್ರಿಗೆ ಕೊಡ್ತೀನಿ. ಎಷ್ಟು ದಿನದಾಗ ಆಕ್ಷನ್ ಮಾಡ್ತಾರೆ ನೋಡೋಣ, ಫಾಲೋಅಪ್ ಮಾಡೋಣ. ಕಾರಣ ನಾನು ಹೇಳ್ತಾ ಇರೋದಂದ್ರೆ ಈ ಸರ್ಕಾರ ಅತಿ ಭ್ರಷ್ಟ ಸರ್ಕಾರ. ಇವ್ರು ಆಕ್ಷನ್ ಮಾಡಕ್ಕೆ ತಯಾರಿಲ್ಲ. ನೀವು ಏನು ಬೇಕಾದ್ರೆ ಫೋನ್ ಮಾಡಿ ಹೇಳ್ರಿ, ನೀವು ದೂರು ಕೊಡ್ರಿ, ಅದೆಲ್ಲವನ್ನು ನಾನು ಜನರ ಮುಂದೆ ಇಡಬೇಕು. ನಾನು ಒಬ್ಬ ಸಾರ್ವಜನಿಕ ವ್ಯಕ್ತಿ, ನಾನು ಜನರ ಮುಂದೆ ಇಡಬೇಕಾಗ್ಯದ. ನಾನು ಎಲ್ಲೆಲ್ಲಿ ದೂರು ಕೊಡ್ಬೇಕಾಗ್ಯದ ನಾನು ದೂರು ಕೊಡ್ತೀನಿ. ಆಕ್ಷನ್ ಮಾಡೋದು ನನ್ನ ಕೈಯಲ್ಲಿ ಕೆಲಸ. ಹೌದು, ನಾನೇನಂತೀನಿ ಅಂದರೆ ನಾಳೆ ಹೋಗಿ DC ಅವ್ರಿಗೆ ಭೇಟಿಯಾಗಿ ಕೊಡ್ತೀನಿ. ಇಮಿಡಿಯೇಟ್ಲಿ ಒಂದು ಟೀಮ್ ರೆಡಿ ಮಾಡಿಕೇಶಂದ್ರೆ ಇನ್ವೆಸ್ಟಿಗೇಷನ್ ತಂಡ ಮಾಡಿ ಕಳಿಸ್ಲಿ. ಸರಿ, ನಾವು ತಪ್ಪತ್ತೇಳಿ ಪ್ರೋಟೋಕಾಲ್ ಯಾಕೆ ಉಲ್ಲಂಘನೆ ಮಾಡಿತ್ತು ಇವನ ಮೇಲೆ ಇಮಿಡಿಯೇಟ್ಲಿ 2ರಿಂದ ಆಕ್ಷನ್ ಆಗ್ತದೆ. ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಇಚ್ಛಾಶಕ್ತಿ ಬೇಕು ಅಂತ ನಾನು ಹೇಳ್ತಾ ಇರೋದು. ಸರಿ, DC ಅವರು ಏನು ಮಾಡಲಾಗ್ಯಾರ ಅನ್ನೋದು ನಿಮ್ಮ ಆರೋಪ, ಹೌದಾ? ಮತ್ತೆ DC ಅವರ ವಿರುದ್ಧನೇ ಹೋರಾಟ ಹಾಕೋಬೋದಲ್ಲ? DC ಅವರಿಗೂ ಕೂಡ ಬಿಸಿ ಮುಟ್ಟುವಂತ ಕೆಲಸ ಮಾಡ್ಬೇಕಲ್ಲ ನೀವು. ಹೋರಾಟ ಅನ್ನೋದು ನೆಕ್ಸ್ಟ್ ಸ್ಟೆಪ್ ಇದೆ. ಹೌದು, ಆದ್ರೂ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಹೋರಾಟ ಮಾಡಿದ ಬಳಿಕ ಇವ್ರಿಗೆ ನ್ಯಾಯ ಕೊಟ್ಟೇ ಬಿಡ್ತಾರಂತ ಒಪ್ಪಲಿಕ್ಕಾಗಲ್ಲ ಸರ್. ಹಾಗಾದ್ರೆ ನ್ಯಾಯ ಈಗ ಪ್ರಜಾಪ್ರಭುತ್ವನೇ ಇಲ್ಲ ಅನ್ನೋದು ನಿಮ್ಮ ಇದು ಕಣ್ಣಿಗೆ ಕಾಣಿಸ್ಲಿಕ್ಕೆ ಇನ್ನೇನು ಪ್ರಜಾಪ್ರಭುತ್ವ? ಅಲ್ಲ ಸರ್, ಈಗ ಮತ್ತೆ ಸಂವಿಧಾನ ಪುಸ್ತಕ ತಗೊಂಡೇನು ಓಡಾಡ್ಲಿಕ್ಕತ್ತಾರಲ್ಲ, ಅವರೇ ಉಲ್ಲಂಘನೆ ಮಾಡಿದ್ರು. ಅಂದ್ರೆ ಮಾಧ್ಯಮದ ಒಂದು ಡೌಟ್ಸ್ ಇದೆ ಏನು ಅನ್ನೋದಾದ್ರೆ, ಅಫ್ಜಲ್ಪುರ್ ತಾಲೂಕಿನಲ್ಲಿ ವಿರೋಧ ಪಕ್ಷ ಆಗಿರ್ಬೋದು, ಆಡಳಿತ ಪಕ್ಷ ಆಗಿರ್ಬೋದು, ಇಲ್ಲಿ ತಾಲೂಕಿನ ಡೆವಲಪ್ಮೆಂಟ್ ಹೇಗ್ ಮಾಡಬೇಕು ಅನ್ನೋದು ಅವರಿಗೆ ಒಂದು ಟ್ರೈನಿಂಗೇ ಇಲ್ಲ. ಅಂದ್ರೆ ಆಡಳಿತ ಹೇಗ್ ನಡೆಸಬೇಕು, ಆಡಳಿತ ನಡೆಸ್ತಕ್ಕಂಥವ್ರನ್ನ ಯಾವ ರೀತಿಯಾಗಿ ನಾವು ವರ್ಕ್ ಅವ್ರ ಕಡೆಯಿಂದ ತಗೋಬೇಕು ಅನ್ನೋದು ವಿರೋಧ ಪಕ್ಷಕ್ಕೂ ಇಲ್ಲ ಮತ್ತು ಆಡಳಿತ ಪಕ್ಷಕ್ಕೂ ಇಲ್ಲ. ಯಾಕಂದ್ರೆ ಇಲ್ಲಿ ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂತಂದ್ರೆ, ಪಕ್ಕದಲ್ಲಿ ಜಸ್ಟ್ ಈ ಸದ್ಯದಲ್ಲೇ ಆಗಿರ್ತಕ್ಕಂಥ ಒಂದು ಆಲ್ಮೇಲ್ ತಾಲೂಕು, ಇವತ್ತು ಒಂದು ಆಲ್ಮೇಲ್ ತಾಲೂಕಿನಲ್ಲಿ ಎಷ್ಟು ಕಟ್ಟಡ ರೋಡ್ ಸೈಡಲ್ಲಿ ಪಕ್ಕದಲ್ಲಿ ನೋಡಿದಾಗ ಎಷ್ಟೋ ಕಟ್ಟಡಗಳನ್ನು ಇಮಿಡಿಯೇಟ್ ಆಗಿ ಬೀಳಿಸಿರ್ತಕ್ಕಂಥದ್ದು, ಮತ್ತು ಇವತ್ತು ಆಲ್ಮೇಲ್ ತಾಲೂಕಿಗೂ ಮತ್ತು ಅಫ್ಜಲ್ಪುರ್ ತಾಲೂಕಿಗೆ ಹೋಲಿಕೆ ಮಾಡಿ ನೋಡಿದಾಗ ಭಾಳ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ಆಗಿರ್ಬೋದು ಮತ್ತು ಆಡಳಿತ ಪಕ್ಷ ಆಗಿರ್ಬೋದು, ಪಕ್ಕದಲ್ಲಿರ್ತಕ್ಕಂಥ ಆಡಳಿತ
ಮಾಡ್ತಕ್ಕಂಥ ರಾಜಕಾರಣಿಗಳ ಹತ್ರ ಹೋಗಿ ಟ್ರೈನಿಂಗ್ ತೊಗೋಬೋದು. ಮತ್ತು ಇಲ್ಲಿರ್ತಕ್ಕಂಥ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು, ಅಂದರೆ ನಾನು ನಿಮ್ಮನ್ನೇ ಅಂತಲ್ಲ ಎಲ್ಲರನ್ನ ಕಾಮನ್ ಆಗಿ ಹೇಳ್ತಕ್ಕಂಥದ್ದು, ಅವ್ರ ಹತ್ರ ಅಂದರೆ ಅವ್ರ ಕಡೆಯಿಂದ ಹೇಗೆ ಹೊರಗೆ ತಗೋತಾರ ಅನ್ನೋದು, ಅಂದರೆ ಆಡಳಿತದಲ್ಲಿರ್ತಕ್ಕಂಥವ್ರ ಕಡೆಯಿಂದ ವಿರೋಧದಲ್ಲಿದ್ದು ಯಾವ ರೀತಿ ಆ ಹೊರಗೆ ತಗೋತಾ ಇದ್ದಾರೆ ಅನ್ನೋದು, ಇದನ್ನು ಟ್ರೈನಿಂಗ್ ಅವಶ್ಯಕತೆ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು. ಶಾಸಕ ಆದಂಥವ್ರ ಮೇಲೆ ಜವಾಬ್ದಾರಿ ಹೌದು. ಜವಾಬ್ದಾರಿಯುತವಾಗಿ ವರ್ತಿಸೋರಿಗೆ ಮಾತ್ರ ಹೇಳಲು ಸಾಧ್ಯ ಇದೆ. ನೋಡ್ರಿ, ಈ ಡಿವೈಡರ್ ಮಾಡೋಂಥ ಸಂದರ್ಭದಲ್ಲಿ ಮಾಧ್ಯಮದವ್ರು ಸುದ್ದಿ ಮಾಡಿದ್ರಿ, ನಾನು ಒಬ್ಬನೇ ಮಾತಾಡಿದ್ದಲ್ಲ, ಒಂದು 100 ಜನ ಮಾತಾಡಿದ್ದಾರೆ. ಇದು ಸರಿ ಆಗ್ತಾ ಇಲ್ಲ, ಡಿವೈಡರ್ ಸರಿ ಇಲ್ಲ, ಅದ್ರ ನೀವು ಗಿಡ ಹಚ್ಚಿ ಸರಿ ಇಲ್ಲ, ನಡುವರ ತಂದು ಮುಳ್ಳು ಕಂಟಿ ಹಚ್ಚಿರಿ, ಸರ್ಕಾರಿ ಜಾಲಿ ಕಂಟಿ ಹಚ್ಚಿರಿ ಅಂತೇಳಿ ವಿರೋಧ ಮಾಡೋದು. ಅಪ್ಪ ಮಗ ಜಪ್ಪಲಿಲ್ಲ, ಹೋಗ್ತಾರ ಸರ್ ಹೋರಾಟ ಕೊರಿ ಸರ್, ತಡೆ ಹಿಡಿ ಸರ್, ಅದು ಮಾಡೋದೇ ಬೇಡ, ತಡೆ ಹಿಡಿಬೋದಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಒಂದೇ ನಿಮಿಷ ಸರ್. ಈಗ ಸರ್ ನೀವೇನು ಹೇಳ್ತಾ ಇದ್ದೀರಿ, ನಾವೇನು ಹೇಳ್ತಾ ಇದ್ವಿ ಅಂತಂದ್ರೆ ಆಡಳಿತ ಪಕ್ಷ ಈಗ ಬೇರೆ ತಾಲೂಕಿನಾಗ ಇರ್ತಕ್ಕಂಥ ಆಡಳಿತ ಪಕ್ಷ ಎಷ್ಟು ಸ್ಟ್ರಾಂಗ್ ಆಗಿ ತಗೋತಾ ಇದ್ರೆ ಇಲ್ಲೂ ಕೂಡ ಅದನ್ನೇ ಮಾಡ್ಬೇಕಲ್ಲ, ಯಾಕೆ ನೀವು ಮಾಡ್ತಾ ಇಲ್ಲ? ಈಗ ನಾನು ಹೇಳ್ತಾ ಇರೋದೇನ್ರಿ, ನೀವು ತಡೆ ಹಿಡ್ರಿ. ಸರ್ಕಾರಿ ಕೆಲಸವನ್ನ ಒಬ್ಬ ವ್ಯಕ್ತಿ ಹೋಗಿ ನಿಲ್ಲಿಸಿ ಮಾಡಬಾರ್ದು ಅಂತ ಹೇಳೋದು ತಪ್ಪು. ಒಂದು ಕಾನೂನಾತ್ಮಕವಾಗಿ ಆಸ್ ಪರ್ ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡ್ರಿ ಅಂತ ಹೇಳೋದಾಗ್ಲಿ, ಅವ ಕೇಳಿಲ್ಲ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿ ಮತ್ತು ಕಾಂಟ್ರಾಕ್ಟರ್ ಕೇಳಿಲ್ಲ ಅಂದಾಗ ದೂರು ಕೊಡೋಂಥದ್ದು ಒಂದು ಪ್ರವೃತ್ತಿ ಮತ್ತು ಕಾನೂನಲ್ಲಿ ಅವಕಾಶ ಇರ್ತಕ್ಕಂಥದ್ದು. ನಾನೇನು ಹೇಳ್ತಾ ಇರೋದಂದ್ರೆ, ಒಂದಿಷ್ಟು ಜವಾಬ್ದಾರಿ ಇರಬೇಕು ಶಾಸಕರು. ಜನರ ಧ್ವನಿಗೆ, ಜನರ ಆಕ್ರೋಶಕ್ಕೆ ಕೇಳಿಸ್ಕೋಬೇಕು, ಕಿವಿಯವಲ್ಲ ಕೇಳಿಸ್ಕೊಂಡು ಸರಿ ಮಾಡೋದು. ಏನಾಗಿದೆ ಸರ್ ಅಂತಂದ್ರೆ, ಸುಮಾರು ವರ್ಷದಿಂದ ಇದೆಲ್ಲ ರೂಢಿಗತಾಗಿ ಬಂದದ. ಈಗ ಅದು ಗುಣಮಟ್ಟದಿಂದ ವರ್ಕ್ ಕೂಡಿಲ್ಲ ಅಂತ ಅನ್ನೋದಾದ್ರೆ ಕಾನೂನು ಪ್ರಕಾರ ಅದು ತಡೆಗಟ್ಟು ನಿಟ್ಟಿನಲ್ಲಿ ಏನು ನೀವು ಲೆಟರ್ ಕೊಡ್ತೀರಿ, ಎಲ್ಲ ಕೊಡ್ತೀರಿ, ಅದು ಅದನ್ನು ಕ್ರಮ ತಗೊಂಡಿಲ್ಲ ಅಂತ ಅನ್ನೋದಾದ್ರೆ ಹೋರಾಟ ಹಾಕೋಬಹುದಲ್ಲ? ಹೋರಾಟ ಹೈಕೋಬೇಕು, ಅದಕ್ಕೆ ನೋಡೋಣ ಮುಂದೆ ಮಾಡ್ಬೇಕಲ್ಲ ಸರ್. ಈಗ ಏನಲ್ಲತ್ತೆ ಕೇಳಿ ಸರ್, ಈಗ ನೀವು ಪ್ರೆಸ್ ಮೀಟ್ ನೀವು ಇಲ್ಲಿ ತನಕ ಏನ್ ಆರೋಪ ಮಾಡ್ತಾ ಇದ್ದೀರಿ ಎಲ್ಲ ನಿಜ ಅದ. ಅದು ಏನಾಗತ್ತದ ಅಂದ್ರೆ ಪ್ರೆಸ್ ಮೀಟ್ ಬಗ್ಗೆ ಅಷ್ಟೇ ಸೀಮಿತ ಆಗತ್ತದ. ನಾ ಯಾಕತ್ತಂದ್ರೆ ನಿಮಗ ನಿಜವಾಗೂ ತಾಲೂಕು ಅಭಿವೃದ್ಧಿ ಬಗ್ಗೆ ಕಳಕಳಿ ಇದ್ದಿದ್ದೆ ಅನ್ನೋದಾದ್ರೆ ಬರ್ರಿ. 2 ಹೋರಾಟಗಳನ್ನ ಅಫ್ಜಲ್ಪುರ ತಾಲೂಕಿನಲ್ಲಿ ದೊಡ್ಡ ಹೋರಾಟಗಳನ್ನು ನೀಡೋದು ಸರ್ಕಾರದ ಹೇಳ್ತಾರೆ, ಸರ್ಕಾರ ಮತ್ತು ಶಾಸಕರು. ಒಂದು ಉಪವಾಸ ಸತ್ಯಾಗ್ರಹ, ಭೀಮಾ ನದಿ ಹೋರಾಟ. ಬಹುಶಃ 15 ವರ್ಷನಾಗ ನಾನು ನೋಡಿದಂಗೆ ದೊಡ್ಡ ಹೋರಾಟದಲ್ಲಿ ಅದನ್ನು ಒಂದು ಹೋರಾಟ. ಆ ಹೋರಾಟ ಮಾಡಿದ್ವಿ. ನಂತರ ವರ್ಷ ಅಂದರೆ 2024 ನಾವು ಹೋರಾಟ ಮಾಡಿದ್ವಿ. ನಂತರ 25 ಶಾಸಕರಿಗೆ ಹೋಗಿ ಶಾಸಕರ ಭವನದಲ್ಲಿ ಕೂತ್ಕೊಂಡು ಈ ಭಾಗದ ಚಡಚಾಣ ಎಮ್ ನಾಗಠಾಣ MLA ಕಟಕದೊಂದು, ಇಂಡಿ MLA ಯಶವಂತರೇಗೌಡ ಮತ್ತು ಯಾರು ಮನಗೂಳಿಯವರು, ಸಿಂದಗಿ MLA ಅವರು, ಅಫ್ಜಲ್ಪುರ MLA, ಅಜಯ್ ಸಿಂಗ್ ಅವರಿಗೆ, ಜೇವರಿಗೆ MLA ಅವರಿಗೆ, ಅಲ್ಲಂಪ್ರಭು ಪಾಟೀಲ್ ಅವರಿಗೆ, ಶರಣಗೌಡ ಕಂದಕೂರ್ ಅವರಿಗೆ, ಇವರೆಲ್ಲರಿಗೆ ಹೋಗಿ ನಾನು ಪತ್ರ ಕೊಟ್ಟೆ. 3 ಪುಟ. ಏನದು ಪತ್ರ ಕೊಟ್ಟೆ ಅಂದರೆ, ಇದನ್ನು ನೀವು ವಿಧಾನಸೌಧದಲ್ಲಿ ಪ್ರಶ್ನಿಸ್ರಿ, ಭೀಮಾ ನದಿಗೆ ಆಗ್ತಾ ಇರುವಂಥ ಅನ್ಯಾಯಗಳನ್ನು ಪ್ರಶ್ನಿಸ್ರಿ ಅಂತೇಳಿ ನಾನು ಪತ್ರ ಕೊಟ್ಟೆ. ಕೊಟ್ಟ ಬಳಿಕ ಯಶವಂತರೇಗೌಡರು, ಇವರು ಅಲ್ಲಂಪ್ರಭು ಪಾಟೀಲ್ ಸರು ಮತ್ತು ಇವರು ಮನಗೂಳಿಯವರು ಏನು ಹೇಳಿದ್ರು, ನಿಮ್ಮ ಸಿಟ್ಟಿಂಗ್ MLA ಅಫ್ಜಲ್ಪುರದ MY ಪಾಟೀಲ್ ಇದ್ದಾರೆ, ಹಿರಿಯರಿದ್ದಾರೆ, ನಾವು ಲೆಟ್ರ್ ಕೊಟ್ಟರೆ ಅದನ್ನು ಸರಿ ಅನ್ಸಲ್ಲ, ಅವ್ರ ಲೆಟ್ರ್ ಮೇಲೆ ನಾವು ಸೈನ್ ಮಾಡೋಕ್ಕೆ ತಯಾರಿದ್ದೀವಿ. ಇದನ್ನು ಅರ್ಧ ಗಂಟೆಯಿಂದ 1 ಗಂಟೆಗಳ ಕಾಲ ಭೀಮಾ ನದಿ ಬಗ್ಗೆ ಸ್ಪೆಷಲ್ ಚರ್ಚೆಗೆ ಒಂದು ಲೆಟ್ರ್ ಕೊಟ್ಟರೆ ಸಮಯ ತಗೊಂಡ್ರೆ ನಾವು ಸೈನ್ ಮಾಡ್ಲಿಕ್ಕೆ ತಯಾರಿದ್ದೀವಿ. ನಾವು ಕೊಟ್ಟರೆ ನಮ್ಮ ಕೇಳಾರ್ದೆ ಕೊಟ್ಟರೆ ಅನ್ನೋದೊಂದು ಅಪವಾದ ಬರ್ತದೆ. ಅದ ಮೂಲಕ ನಮ್ಮ ಶಾಸಕರಿಗೆ ಹೋಗಿ 3 ಪುಟದ ಲೆಟರ್ ಕೊಟ್ಟು ಎಲ್ಲ ಶಾಸಕರು ಸಹಿ ಮಾಡ್ಲಿಕ್ಕೆ ತಯಾರಿದ್ದಾರೆ, ನೀವು ಸ್ಪೀಕರ್ ಕೊಡ್ರಿ, ಕೊಟ್ಟು ಅರ್ಧ ಗಂಟೆಯಿಂದ 40 ನಿಮಿಷಗಳ ಕಾಲ ನೀವು ಚರ್ಚೆಗೆ ಅವಕಾಶ ಕೇಳ್ರಿ. ಅದು ಚರ್ಚೆ ಆಯ್ತಂದ್ರೆ ಒಂದು ಏನಾದರೂ ತೀರ್ಮಾನ ಆಗ್ತದೆ ಅಂತೇಳಿ ನಮ್ಮ ಶಾಸಕರು ಕೊಟ್ಟರೆ ಶಾಸಕರು ಮಾಡಿದ್ದೇನು ಗೊತ್ತಾ, ಚೀಟಿಯನ್ನು ಮಡಚ್ಕೊಂಡು ಕಿಶದಲ್ಲಿ ಇಟ್ಕೊಂಡು ಹೋಗಿದ್ದು. ಇದನ್ನು ಮುಂದೆ ಹೇಳ್ತೇನೆ ಯಾಕೆ ಏನಾಗ್ತಾ ಇದೆ. ಇದನ್ನು ಆಕ್ರೋಶಗೊಂಡು ಶರಣಗೌಡ ಕಂದಕೂರ್ ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಮಾತಾಡಿದ್ರು, ವಿಡಿಯೋ ನೋಡಿರ್ಬೋದು. ಇವ್ರು ಅಂದರೆ ಭೀಮಾ ನದಿ ಚರ್ಚೆಗೆ ಬಂದ್ರೆ ಏನಾಗ್ತಿತ್ತು ನೋಡಿ, ಶಿವಕುಮಾರ್ ಹೆಸರು ಆಗ್ತದಂದ್ರು ಏನೋ ಗೊತ್ತಿಲ್ಲ, ಒಟ್ಟಾರೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ. 1 ಪಾಯಿಂಟ್. ಇವರು ಮೊನ್ನೆ ಇದರಲ್ಲಿ ಯಾವುದು
ಅಧಿವೇಶನದಲ್ಲಿ ಕರ್ಜಿಗೆಯಲ್ಲಿ ಪೊಲೀಸ್ ಸ್ಟೇಷನ್ ಆಗಲಿ, ಪೊಲೀಸ್ ಸ್ಟೇಷನ್ಗೆ ಮಾಡಬೇಕಾದ್ರೆ ಅದರದೇ ಆದಂಥ ನೀತಿ ನಿಯಮಗಳಿವೆ. ಅದು ಬರಲ್ಲ ಅಂದ್ರೂ ಅವ್ರು ಏನು ಕ್ರೈಮ್ ಹೆಚ್ಚಿ ಮಾಡೋದು, ಇನ್ನೊಂದಿಟ್ಟು ನಮ್ದು 70ರಿಂದ 150 ಕಿಲೋಮೀಟರ್ ದೂರ ಆಗ್ತದೆ ಅಫ್ಜಲ್ಪುರಕ್ಕೆ ಕರ್ಜಿಗೆ ಅನ್ನೋದು, ಇವೆಲ್ಲ ಅಧಿವೇಶನದಾಗ ಸುಳ್ಳು ಹೇಳೋಂಥದ್ದು. ಅಧಿವೇಶನದಾಗೂ ಸುಳ್ಳು ಹೇಳ್ತಾರೆ ಅವ್ರು, ನೋಡ್ರಿ ನೀವು ಅಧಿವೇಶನದಾಗೆ ಸುಳ್ಳು ಹೇಳ್ತಾರೆ. ನಾ ಏನತ್ತೀನಂದ್ರೆ ಭೀಮಾ ನದಿ ಲಕ್ಷಾಂತರ ಜನರ ಬದುಕಿದೆ, ಅದ್ರ ಬಗ್ಗೆ ಧ್ವನಿ ಎತ್ತರ ಹೋಗಿ ಕೊಟ್ರೆ, ಹೋರಾಟ ಮಾಡಿದ್ರೆ ಇವರು ಸೂಕ್ತವಾದ ಸ್ಪಂದನೆ ಮಾಡಿ ಅದಕ್ಕೆ ಸ್ಪಂದನೆ ಮಾಡಲ್ಲ. ಒಂದು ಪಾಯಿಂಟ್. ಗಣಗಾಪುರ ಹೋರಾಟ ಮಾಡಿ, ಗಣಗಾಪುರ ಹೋರಾಟ ಅವರು ದೊಡ್ಡ ಹೋರಾಟ, ನಿರಂತರ 18 ದಿನಗಳ ಕಾಲ ಹೋರಾಟ ಮಾಡಿ ಬಂದರು, ಸಪೋರ್ಟ್ ಮಾಡಿದ್ರು, ಓಕೆ ಅದೆಲ್ಲ ಹೋರಾಟ ಆದ ಬಳಿಕ ಇಲ್ಲಿ ತನಕ ನಾಳೆ ಏಪ್ರಿಲ್ ಮುಗೀತು, ಏಪ್ರಿಲ್ಗೆ ಈ ಮುಂದಿನ ತಿಂಗಳಿಂದ 1 ವರ್ಷ ಆಯಿತು, ಒಂದು ಸಣ್ಣ ಕ್ರಮ ಜರುಗಿಸಿಲ್ಲ ಈ ಶಾಸಕರು. ಹೋರಾಟಗಳು ಮಾಡಿದ್ರು ಕೂಡ ಇವ್ರು ನಡ್ಕೊಳ್ಳುವಂಥ ರೀತಿ ಬಗ್ಗೆ ಹೇಳ್ತೀನಿ. ಆಯ್ತು, ಬಸವೇಶ್ವರ ಸರ್ಕಲ್ದ ಟೆಂಟ್ ಹೊಡಿತೀವಿ, ಎಲ್ಲೋ ತಹಶೀಲ್ ಆಫೀಸ್ ಮುಂದೆ ಟೆಂಟ್ ಹೊಡಿತೀವಿ, ತಾಲೂಕಾ ಪಂಚಾಯತಿ ಮುಂದೆ ಟೆಂಟ್ ಹೊಡಿತೀವಿ, ಹೋರಾಟ ಮಾಡ್ತೀವಿ, 4 ದಿನ ಕುಂದಿರ್ತೀವಿ, ಮನವಿ ಪತ್ರ ಕೊಟ್ಟು ಹೋಗ್ತೀವಿ, ಇವ್ರು ಏನು ಕ್ರಮ ಜರುಗಿಸ್ತಾರೆ ಅನ್ನೋದು ವಿಶ್ವಾಸ ಇವ್ರ ಮೇಲಲ್ಲ. ಇವ್ರಿಗೆ ಮನೆ ಕಳಿಸೋದು ಒಂದೇ, ಜನ ಈ ಮನಸ್ಸು ಮಾಡಿ ಇವ್ರಿಗೆ ಮನೆ ಕಳಿಸ್ಬೇಕಷ್ಟೇ. ಇವ್ರು ಬಿಟ್ಟರೆ ಇದು ಯಾವುದಕ್ಕೂ ಕೂಡ ಇವ್ರು ರೆಡಿ ಇಲ್ಲಿ ಬಂದಿದ್ದೀನಿ ನಾನು. ಈಗ ಕೇಂದ್ರದಾಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರೇ ಅದಾರ. ಇವತ್ತು ಅಫ್ಜಲ್ಪುರ ತಾಲೂಕಿನಾಗ ಎಷ್ಟೋ ವಿದ್ಯಾರ್ಥಿಗಳು ಓದಿರ್ತಕ್ಕಂಥ ವಿದ್ಯಾರ್ಥಿಗಳದಾರ. ಅದಕ್ಕೆ ನಮ್ಮಲ್ಲಿ ಇಷ್ಟು ವಿದ್ಯಾರ್ಥಿಗಳು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಖಾಲಿ ಕೆಲಸ ಇಲ್ಲದೆ ಖಾಲಿ ಕೂತಿದ್ದಾರೆ. ಅದಕ್ಕೆ ನಮ್ಮ ತಾಲೂಕಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿ ಏನಾದರೂ ಅಂದರೆ ಇರ್ತಕ್ಕಂಥ ಕಾರ್ಖಾನೆ, ಈಗ ಸದ್ಯಕ್ಕೆ ಏನದ ಅಂತಂದರೆ ಹತ್ತಿ ಮಿಲ್ಲದ, ಅಂದರೆ ಇನ್ನೂ ಬೇರೆ ಬೇರೆ ಒಂದು ಕಾರ್ಖಾನೆಗಳನ್ನು ಮಾಡಿ ಇಲ್ಲಿ ಕೆಲಸ ಕೊಡ್ಬೋದಾಗಿತ್ತಲ್ಲ, ನೀವು ಅದು ರೆಕಮೆಂಡ್ ಮಾಡ್ಬೋದಾಗಿತ್ತಲ್ಲ, ಇಲ್ಲಿ ಮಾಡಿಲ್ಲಲ್ಲ. ಇದು ಏನಾದರೂ ಮಾಡಿದ್ರ ಬರೀ ಡೆವಲಪ್ಮೆಂಟ್ ಅಂತ ಹೇಳಿ ಹೆಸರು ಹೇಳ್ಕೊಂಡು ಬರೀ ಬೈಟ್ ಕೊಟ್ಟರೆ ಆಗೋದಿಲ್ಲ ಅಂತ ನಮ್ಮದು. ಒಂದು ಉದಾಹರಣೆ ಹೇಳ್ತೀನಿ, ಕೇಳ್ತಾರೆ ಸರ್, ಕುಮಾರಸ್ವಾಮಿನೇ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾನೆ ದೇಶದ್ದು, ನೀವು ಯಾಕಲ್ಲಿ ಒಂದು ಇಂಡಸ್ಟ್ರಿ ತರಬಾರ್ದು ಅನ್ನೋದು ನಿಮ್ದು ಸಹಜವಾಗಿ ಬರ್ತದೆ. ಅದೆಲ್ಲ ಸರಿಯಾಗಿ ಆ ಇಲಾಖೆಯ ವ್ಯಾಪ್ತಿಗಳು ಅವ್ರ ಕಾರ್ಯವ್ಯಾಪ್ತಿ ಅನ್ನೋದ್ರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡು, ನಾವು ಅದ್ರ ಬಗ್ಗೆ ನಾವು ಫಸ್ಟಿಗೆ ಹಿಂಗೆ ಕುಮಾರಸ್ವಾಮಿ ಸೆಂಟ್ರಲ್ ಇಂಡಸ್ಟ್ರಿ ಮಿನಿಸ್ಟರ್ ಇದ್ರು, ಒಂದು ದೊಡ್ಡ ಫ್ಯಾಕ್ಟ್ರಿ ಬಂದುಬಿಟ್ರೆ ನಮ್ಮ ಜನಗಳಿಗೆ ಅನುಕೂಲ ಆಗ್ತದೆ, ಸಾವಿರಾರು ಮಂದಿ ಉದ್ಯೋಗ ಸಿಗ್ತದೆ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ಗೆ ಭಾಳ ದೊಡ್ಡ ರೋಲ್ ಇದೆ ನೋಡಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಟೆಕ್ಸ್ಟೈಲ್ ಪಾರ್ಕ್ ಅಂತೇಳಿ ಇಡೀ ಭಾರತ ದೇಶದ 7 ಪಾರ್ಕನ್ನು ನರೇಂದ್ರ ಮೋದಿಯವರು ಅನೌನ್ಸ್ ಮಾಡಿದರು. 7ರಲ್ಲಿ ಒಂದು ಪ್ರತಾಪದ ಹತ್ರ ಟೆಕ್ಸ್ಟೈಲ್ ಪಾರ್ಕ್, ಜವಳಿ ಪಾರ್ಕ್. ರಾಜ್ಯ ಸರ್ಕಾರ ಮೂಲಭೂತ ಸೌಕರ್ಯ, ಭೂಮಿ ಮತ್ತು ಅದರ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿ ಕೊಟ್ಟರೆ ಉಳಿಕಿದ ಅವ್ರು ಮಾಡೋದು ಕೆಲಸ ಇದೆ. ಇವತ್ತಿಗೂ ರಾಜ್ಯ ಸರ್ಕಾರ ಮಾಡೋದಕ್ಕೆ ಆಗ್ತಾ ಇಲ್ಲ. ಮತ್ತು ಇನ್ನೊಂದು ಕಡೆಗೆ ಇಲ್ಲೊಂದು ಇಂಡಸ್ಟ್ರಿ ಬರಬೇಕಾದ್ರೆ ಸ್ಟೇಟ್ ಗೌರ್ಮೆಂಟ್ದು ನನಗನ್ನಿಸ್ತದೆ 20-30% ಮೇನ್ ರೂಲ್ ಅದು. ಮೊದಲು ಭೂಮಿ ಕೊಡಬೇಕಾಗಿದ್ರೆ ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ತೊಗೊಳ್ಳೋಕೆ ಅವರ್ಸ್ ಇಲ್ಲ. ಏನಂದರೆ ಇವರು ರೆಕಮೆಂಡೇಶನ್ ಮಾಡ್ಬೋದು, ಇಂಥ ಒಂದು ಫ್ಯಾಕ್ಟ್ರಿ ಇಂಥದ್ದು ಮಾಡೋದು ಹೇಳಿ ಇಲ್ಲಿ ಅವ್ರು ತಯಾರಿರ್ಬೇಕು, ಸ್ಟೇಟ್ ಗೌರ್ಮೆಂಟ್ ತಯಾರಿರ್ಬೇಕು. ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದಾಗ ಎಷ್ಟೆಷ್ಟು ಮಾನ್ಯ ಒಂದು ಏನೋ ಸ್ಟೇಟ್ ಗೌರ್ಮೆಂಟ್ದವರು ಒಂದು ಮಂಡ್ಯದೊಳಗೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು, 100 ಎಕರೆ ಇಂಥವು ಎಷ್ಟೋ ಭೂಮಿ ಕೊಡಿಸಿದ್ದಾರೆ. ಇಲ್ಲಿ ಭೂಮಿ ಕೊಡ್ಲಿಕ್ಕೆ ತಯಾರಿದೆ. ನಾವು ಬೇಕಾದರೆ ಏನಂತೀವಲ್ಲ, ನಾವು ಸರ್ವ ಪಕ್ಷಗಳ ಪ್ರಮುಖರದ್ದು ಒಂದು 50 ಜನರು ಬೆಂಗಳೂರಿಗೆ ಹೋಗಮ್ಮ, ಇಲ್ಲಕಂದ್ರೆ ದಿಲ್ಲಿಗೆ ಹೋಗಮ್ಮ, ಹೋಗಿ ಅಫ್ಜಲ್ಪುರದಾಗ ಒಂದು ಇಂಥ ಇಂಡಸ್ಟ್ರಿ ಆಯ್ತು, ಶಾಸಕರು ರೆಡಿ ಆಗಲಿ, ಅದಕ್ಕೆ ಶಾಸಕರು ರೆಡಿ ಆಗಲಿ, ಇಲ್ಲಿ ತಾಲೂಕಿನ ಜನರಿಗೆ ಕರ್ಕೊಂಡು ಹೋಗಮ್ಮ, ನಾವು ಭೂಮಿ ಕೊಡ್ಲಿಕ್ಕೆ ರೆಡಿ ಇದ್ದೀವಿ, ನಮ್ಮಲ್ಲಿ ಇಂಥ ಇಂಡಸ್ಟ್ರಿ ಮಾಡಿ ನಮ್ಮ ಜನ ಗುಳೆ ಹೋಗ್ಲಿಕ್ಕತ್ತಾರ ಮಹಾರಾಷ್ಟ್ರ, ಪುಣೆ, ಬಾಂಬೆಗೆ ಅಂತೇಳಿ ಪ್ರಯತ್ನ ಮಾಡೋಣ. ನಾ ಅದಕ್ಕೆ ಮುಂದಾಡತ್ತು ತೊಳಕ್ಕೆ ತಯಾರಿದ್ದೀನಿ. ಇವ್ರಿಗೆಲ್ಲ ಅದನ್ನು ಬೇಕಾಗಿಲ್ಲ ರೀ. ಗಣಗಾಪುರದ 10 ಸಾರಿ ಭೇಟಿಯಾಗಿಲ್ಲ ಡೆಲ್ಲಿಗೆ ಹೋದಾಗ. ಇವ್ರು ಒಂದೇ ಒಂದು ಸಾರಿ ಗಣಗಾಪುರ ಪ್ರಸಾದ ಸ್ಕೀಮಿಗೆ ಇವ್ರಿಗೆ ಯಾರು ಬಸವರಾಜ ಬೊಮ್ಮಾಯಿ ಗೊತ್ತಿಲ್ಲ, ಇವ್ರಿಗೇನು ಕುಮಾರಸ್ವಾಮಿ ಗೊತ್ತಿಲ್ಲ, ಇವ್ರಿಗೇನು ಪ್ರಹ್ಲಾದ್ ಜೋಶಿ ಗೊತ್ತಿಲ್ಲ, ಇವ್ರಿಗೇನು ವಿ ಸೋಮಣ್ಣ ಗೊತ್ತಿಲ್ಲ. ಯಾಕೆ ಹೋಗಲಿಲ್ಲ MLA ಅವರು ಒಂದಿನ? ಯಾಕೆ ಹೋಗ್ಲಿಲ್ಲ ರೀ? ಇವ್ರ ಜವಾಬ್ದಾರಿನ ನನ್ನ ಜವಾಬ್ದಾರಿನ? ಶಾಸಕದವ್ರು ಅವ್ರ ನಾನು ಜವಾಬ್ದಾರಿ ಅವ್ರದ್ದೇ ಇರ್ಬೋದು, ಬಟ್ ಜನರ ಕಳಕಳಿ ನಿಮ್ಗಿದೆ ಅಲ್ಲ ಸರ್, ನೀವು ಕೂಡ ಮಾಡ್ಬೋದಲ್ಲ. ಇದರಲ್ಲಿ ಏನು ಮಾಡಬೇಕು ಅಷ್ಟು ಮಾಡ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ